ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಹಮತ ಕಲಿಕೆ ಚಾನಲ್ಗೆ ಸ್ವಾಗತ. ರೀತಿಯಾಗಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಟಿ ಸಂಬಂಧಿಸಿದಂತೆ ಪ್ರಮುಖ ವಿಷಯಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಏನು ಪ್ರಮುಖ ವಿಷಯ ಅಂದರೆ ಟಿ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ಅನೇಕ ಜನರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾರೆಲ್ಲ ಅರ್ಜಿ ಹಾಕ್ಬೋದು ಅಂತ ಕೇಳ್ತಾ ಇದ್ದಾರೆ. ಯಾರೆಲ್ಲ ಅರ್ಜಿ ಹಾಕ್ಬೋದು, ಸ್ಕೋರ್ ಮಾಡೋದು ಹೇಗೆ, ಮೊದಲ ಪ್ರಯತ್ನದಲ್ಲಿ ಪಾಸ್ ಮಾಡೋದು ಹೇಗೆ. ಅನೇಕ ಜನರಿಗೆ ಇದು ಪಾಸ್ ಮಾಡೋದು ಒಂದು ಚಾಲೆಂಜ್ ಆಗಿರುತ್ತೆ. ಇದನ್ನು ಪಾಸ್ ಮಾಡೋದು ಒಂದು ಕೂಡ ಚಾಲೆಂಜ್ ಆಗಿರುತ್ತೆ. ಅದೇ ರೀತಿ ಎಷ್ಟು ತೆಗೆದುಕೊಂಡ್ರೆ ಎಲಿಜಿಬಲ್ ಆಗ್ತಾರೆ ಅನ್ನೋದು ಕೂಡ ಗೊಂದಲ ಇರುತ್ತೆ. ಇದರ ಪ್ರಮುಖ ಉದ್ದೇಶ ನೋಡ್ರಿ, ಹೊಸಬರಿಗೆ ಅನೇಕ ಜನರಿಗೆ ಗೊತ್ತಿರೋಂಗಿಲ್ಲ. ಪ್ರೆಸೆಂಟ್ ಇವಾಗಿನೂ B.Ed ರನ್ನಿಂಗ್ ಈಗಿನೂ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಓದ್ತಾ ಇರ್ತಾರೆ. ಅವ್ರ ಬಗ್ಗೆ ಗೊಂದಲ ಇರುತ್ತಲ್ಲ, ಯಾರೆಲ್ಲ ಇದನ್ನು ಟಿ ಹಾಕ್ಬೋದು. ಏನಪ್ಪ ಅಂದ್ರೆ ಟಿ ನಾವಿನ್ನೂ B.Ed ಫಸ್ಟ್ ಇಯರ್ ಇದ್ದಾಗ ಹಾಕಕ್ಕೆ ಬರಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. B.Ed ಫಸ್ಟ್ ಇಯರ್ ಇದ್ದಾಗ ಕೂಡ ನೀವೇನು ಮಾಡ್ಬೋದು, ಅವಶ್ಯವಾಗಿ ಇದನ್ನು ಏನು ಮಾಡ್ಬೋದು, ಹಾಕ್ತಾ ಬರ್ಬೋದು. ನೋಟಿಫಿಕೇಶನ್ ಬಗ್ಗೆ ಹೇಳೋದಾದರೆ ಪ್ರತಿ ವರ್ಷ ಯಾವಾಗ ಆಗುತ್ತಪ್ಪ ಅಂದರೆ ಜೂನ್ ತಿಂಗಳಲ್ಲಿ ಏನಾಗುತ್ತೆ, ಪ್ರತಿ ವರ್ಷ ಎಕ್ಸಾಮ್ ನಡೀತಾ ಬರುತ್ತೆ. ಜೂನ್ ತಿಂಗಳಲ್ಲಿ ಎಕ್ಸಾಮ್ ನಡಿಬೇಕಂದ್ರೆ ಅದಕ್ಕೆ ಮುಂಚೆ ಏನಾಗುತ್ತೆ, ನೋಟಿಫಿಕೇಶನ್ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹೆಚ್ಚು ಕಡಿಮೆ ನೋಟಿಫಿಕೇಶನ್ ಆಗುತ್ತೆ. ಆವಾಗ ನಿಮಗೆ ಕೇವಲ ಸಿಗ್ತಕ್ಕಂಥದ್ದು ಒಂದೂವರೆಯಿಂದ 2 ತಿಂಗಳು ಏನಾಗುತ್ತೆ, 1ರಿಂದ 2 ತಿಂಗಳು ಅಷ್ಟೇ ಏನಾಗುತ್ತೆ ಓದೋಕ್ಕೆ ಟೈಮ್ ಸಿಗುತ್ತೆ. ಇದು ಸಿಲೆಬಸ್ ಭಾಳ ಇರುತ್ತೆ. ಹಾಗಾಗಿ ನೀವೇನು ಮಾಡಿ, ನೋಟಿಫಿಕೇಶನ್ ಜೂನ್ಗಾಗಲಿ, ಯಾಕಂದರೆ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಏನಾಗಿದೆ, ಸಂಪೂರ್ಣವಾಗಿ ಬದಲಾಗಿದೆ. ಯಾವಾಗಲೂ ಏನು ಬರ್ತಾ ಇದೆಯಪ್ಪ ಅಂದರೆ ಈಗ ಹೇಳಿಕೆ ರೂಪದ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಹೇಳಿಕೆ ರೂಪದ ಪ್ರಶ್ನೆ ಬರೋದ್ರಿಂದ ನೋಟಿಫಿಕೇಶನ್ ಯಾವಾಗ ಆಗುತ್ತಂತ ನೀವು ಕಾಯೋದ್ರ ಬದಲು ಇವಾಗಿಂದ ನೀವೇನು ಮಾಡಬೇಕು, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಈಗ ನೋಡಿದ್ದೀರ, ಮೊದಲೆಲ್ಲ ಹೋದ ವರ್ಷ ಹೆಂಗೆ ಬಂದಿದೆ, ಪ್ರತಿ ವರ್ಷ 23ಕ್ಕಿಂತ 24 ಭಾಳ ಚಾಲೆಂಜ್ ಆಗಿ ಬರ್ತಾಯಿದೆ ಪ್ರಶ್ನೆ ಪತ್ರಿಕೆ. ಯಾವಾಗಲೂ ಹೇಳಿಕೆ ರೂಪದಾಗ ಬರ್ತಾ ಇದ್ದಾವಲ್ಲ. ನೀವೇನು ಮಾಡಬೇಕು, ಇದ್ರ ತಕ್ಕಂಗೆ ಪ್ರಿಪೇರ್ ಆಗ್ತಾ ಬರಬೇಕಿದೆ. ಇದಕ್ಕೆ ಸಂಪೂರ್ಣವಾಗಿ ಇವಾಗಿಂದನೇ ಏನಾದರೂ ನೋಟಿಫಿಕೇಶನ್ ಯಾವಾಗ ಆಗುತ್ತಂತ ಬಿಟ್ಟು ನೀವು ಇವಾಗಿಂದ ಏನಾದರೂ ಪ್ರಿಪ್ರೇಷನ್ ಮಾಡಿದರೆ ನೀವೇನು ಮಾಡ್ಬೋದು, ಮೊದಲ ಪ್ರಯತ್ನದಲ್ಲಿ ಕ್ಲಿಯರ್ ಮಾಡ್ಬೋದು. ಅದು ಬಿಟ್ಟು ನೋಟಿಫಿಕೇಶನ್ ಆದಾಗ ಏನಾದರೂ ನೀವು ಹೋಗ್ತಾ ಬಂದ್ರಿ ಅಂದ್ರೆ ನಿಮಗೆ ಸಮಯ ಸಾಕಾಗೋದಿಲ್ಲ. ಹೀಗಾಗಿ ನಮ್ಮ ಸಜೆಷನ್ ಏನಪ್ಪ ಅಂದರೆ ನೀವು ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತ ಕಾಯೋದ್ರ ಬದಲು ಇವಾಗಿಂದ ಏನು ಮಾಡಿರಿ, ಇವಾಗಿಂದನೇ ನೀವೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಪ್ರಿಪ್ರೇಷನ್ ಯಾವಾಗ ಇರಬೇಕು, ಸ್ಕೋರ್ ಮಾಡೋದ್ರ ಕಡೆ ಇರಬೇಕು. ಸ್ಕೋರ್ ಯಾವ ರೀತಿ ಮಾಡಬೇಕಪ್ಪ ಅಂತ ಮುಂದೆ ಹೇಳ್ತಾ ಬರ್ತೀನಿ. ಇನ್ನೊಂದು ಎರಡನೇ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಅರ್ಜಿಯನ್ನು ಯಾರೆಲ್ಲ ಹಾಕ್ಬೋದು ಅಂತ ಕೇಳಿದ್ದಾರೆ. ಅರ್ಜಿಯನ್ನು ಯಾರೆಲ್ಲ ಹಾಕ್ಬೋದಪ್ಪ ಅಂದ್ರೆ ಪ್ರೆಸೆಂಟಾಗಿ ನೀವೇನು ಮಾಡ್ಬೋದು, B.Ed ಇನ್ನು ಓದ್ತಾ ಇದ್ರಂದ್ರೂ ಕೂಡ ನೀವು ಇದಕ್ಕೆ ಟಿ ಅರ್ಜಿಯನ್ನು ಹಾಕ್ಬೋದು. ನೀವು ಎಷ್ಟು ಸಲ ಬೇಕಾದರೂ ಇದನ್ನು ಏನು ಮಾಡ್ಬೋದು, ಬರಿತಾ ಬರ್ಬೋದು. ಒಂದೇ ಸಲ ಬರಿಬೇಕಾ, 2 ಸಲ ಬರಿಬೇಕಾ, ಎಷ್ಟಾದರೂ ಚಾನ್ಸ್ ಇದೆ. ಯಾವುದೇ ಕಾರಣಕ್ಕೆ ಇದಕ್ಕೆ ಚಾನ್ಸು ಕೂಡ ಇಲ್ಲ. ನೀವು ಒಂದು ಸಲ ಎಲಿಜಿಬಲ್ ಆದರೆ ಅದು ಕೂಡ ಲೈಫ್ ಲಾಂಗ್ ಆಗಿರುತ್ತೆ. ಅದು ಕೂಡ ನಿಮಗೆ ಗೊತ್ತಿರಲಿ. ಯಾರೆಲ್ಲ ಅರ್ಜಿ ಹಾಕ್ಬೋದು ಇಲ್ಲಿ, B.Ed ಮಾಡಿರ್ತಕ್ಕಂಥವ್ರು ಮತ್ತು D.Ed ಮಾಡಿರ್ತಿರಲ್ಲ. D.Ed ಯಾರು ಮಾಡಿದ್ದಾರೆ, PU ನಂತರ D.Ed ಮಾಡಿದಕ್ಕಂಥವ್ರು, B.Ed ಮಾಡಿದಕ್ಕಂಥವ್ರು ಏನು ಮಾಡ್ಬೋದು, ನೀವೇನು ಮಾಡ್ಬೋದು, ಅರ್ಜಿಯನ್ನು ಹಾಕ್ಬೋದು. ನೀವು ಅದೇ ರೀತಿ ನೋಡ್ರಿ, ಇಲ್ಲಿ ಸ್ಕೋರ್ ಮಾಡೋದು ಹೇಗೆ ಅಂತ ಭಾಳ ಜನ ಕೇಳ್ತಾ ಇದ್ದಾರೆ. ಭಾಳ ಜನಕ್ಕೆ ಪಾಸ್ ಮಾಡೋದು ಒಂದು ಚಾಲೆಂಜ್ ಆಗಿರುತ್ತೆ. ಅದೇ ರೀತಿ ಸ್ಕೋರ್ ಕೂಡ ಮಾಡ್ತಾ ಬರ್ಬೋದು. ನೀವು ಸ್ಕೋರ್ ಮಾಡ್ಬೇಕಂದ್ರೆ ನೀವು ಸೈನ್ಸ್ ಆಗಿರಲಿ ಅಥವಾ ಸೋಷಿಯಲ್ ಸೈನ್ಸ್ ಆಗಿರಲಿ, ನೀವೇನು ಮಾಡ್ಬೇಕು, ನಿಮ್ಮ ಸಬ್ಜೆಕ್ಟಲ್ಲಿ ಜಾಸ್ತಿ ಗ್ರಿಪ್ ಇಟ್ಕೋಬೇಕು. ನಿಮ್ಮ ಸಬ್ಜೆಕ್ಟಲ್ಲಿ ನೀವು ಏನಾದರೂ ಗ್ರಿಪ್ ಇತ್ತಂದರೆ ನೀವೇನು ಮಾಡ್ಬೋದು, ಹೈಯೆಸ್ಟ್ ಸ್ಕೋರ್ ಏನು ಮಾಡ್ಬೋದು, ಮಾಡ್ತಾ ಬರ್ಬೋದು ನೀವು. ಹೀಗಾಗಿ ನಿಮ್ಮ ಸಬ್ಜೆಕ್ಟನ್ನು ಯಾವುದೇ ಕಾರಣಕ್ಕೆ ಇಲ್ಲಿ ಬಿಟ್ಕೊಡ್ಬಾರ್ದು. ಉದಾಹರಣೆಗೆ ಹೇಳೋದಾದರೆ ಭಾಳ ಜನರು ಏನು ಮಾಡಿದ್ರೆ, ಸ್ವಲ್ಪ ಜನ ಉದಾಹರಣೆ ಹೇಳಿದ್ರೆ ಸೋಷಿಯಲ್ ಸೈನ್ಸ್ ನನ್ನ ಸಬ್ಜೆಕ್ಟ್ ಐತೆ ಅನ್ಕೋರಿ. ಇದನ್ನು ಯಾವಾಗಲೂ ಏನು ಮಾಡ್ಬೋದು, 60ಕ್ಕೆ ಮಿನಿಮಮ್ ಎಷ್ಟು ತೊಗೋಬೋದು ನಾವು ಅಂದರೆ 50 ಔಟ್ ಆಫ್ 50 ತೊಗೊಂಡ್ರೆ ಒಳ್ಳೆ ಸ್ಕೋರ್ ಆಗುತ್ತೆ. ಎಂಥ ಆಗಿಲ್ಲ ಅಂದರೂ ಕೂಡ 45 ಅಂಕ ತನಕ ನಾವು ಏನಾದರೂ ಇದ್ರೆ ಪಡೆದ್ರೆ ಆರಾಮ್ ಎಲಿಜಿಬಲ್ಗೆ ಬರ್ತೀವಿ. ನಾವು ಪಾಸ್ ಮಾಡೋದು ಹೇಳಕ್ಕೆ, ಸ್ಕೋರ್ ಮಾಡ್ಬೇಕಂದ್ರೆ ನೀವು ಔಟ್ ಆಫ್ 50ವರೆಗೆ ತೊಗೊಂಡ್ರೆ ಒಳ್ಳೆ ಸ್ಕೋರ್ ಆಗ್ತದೆ ಇದು. ಅದೇ ರೀತಿ ನೋಡಿ, ಕನ್ನಡ ಸಬ್ಜೆಕ್ಟ್ ಯಾವಾಗ ಓದಬೇಕಪ್ಪ ಅಂದರೆ ಇವಾಗಿಂದ ಓದ್ಬೇಕಂತೇನಿಲ್ಲ ಕನ್ನಡ. ಆಲ್ಮೋಸ್ಟ್ ಸೋಷಿಯಲ್ ಸೈನ್ಸ್ನವ್ರಿಗೆ ಕನ್ನಡ ಗ್ರಿಪ್ ಇದ್ದೇ ಇರುತ್ತೆ. ನಿಮ್ಮ ಸಬ್ಜೆಕ್ಟ್ ಆಗಿಲ್ಲ ಅಂದರೂ ಕೂಡ, ಯಾಕಂದರೆ ಇಲ್ಲಿ ಗ್ರಾಮರನ್ನು ಜಾಸ್ತಿ ಕೇಳಲ್ಲ ಇಲ್ಲಿ. ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಪ್ಯಾಸೇಜ್ ಕೂಡ ಇರ್ತದೆ. ಇಲ್ಲಿ ಏನು ಮಾಡ್ತಾರೆ, ಪ್ಯಾಸೇಜ್ ಕೂಡ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಏನಂದ್ರೆ ಗ್ರಾಮರು ಕಡಿಮೆ ಇರ್ತೈತಿ. ವ್ಯಾಕರಣಾಂಶ ಭಾಳ ಕಡಿಮೆ ಇರ್ತೈತಿ. ವ್ಯಾಕರಣಾಂಶ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ವ್ಯಾಕರಣಾಂಶ ಜಾಸ್ತಿ ಇರೋಂಗಿಲ್ಲ. ನಿಮ್ದು ಆಫ್ನಲ್ ಆಗಿ ಕನ್ನಡ ಅಧ್ಯಯನ ಮಾಡಿಲ್ಲ ಅಂದರೂ ಕೂಡ ಕನ್ನಡ ಸಬ್ಜೆಕ್ಟು ಮಿನಿಮಮ್ ಎಂತ ಇಲ್ಲಾಂದರೂ ಏನು ತೆಗಿಬೋದು, 25 ಅಂಕ, 30ಕ್ಕೆ 25 ಅಂಕ ನೀವು ತೆಗಿತಾ ಬರ್ಬೋದು. ಅದೇ ರೀತಿ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ನೀವು ಇಂಗ್ಲೀಷನ್ನು ಕೂಡ ನಮ್ಮ ಸೋಷಿಯಲ್ ಸೈನ್ಸ್ ಆಗಿದ್ರು ಕೂಡ ಏನು ಮಾಡ್ಬೋದು, 20 ಅಂಕ ತೆಗಿತಾ ಬರ್ಬೋದು. ಇದು ಕೂಡ ಏನಾಗಿರುತ್ತೆ, ಪ್ಯಾಸೇಜ್ ಕೂಡ ಬಂದಿರ್ತವೆ. ಆಮೇಲೆ ಪೆಡಗಾಗಿ ಸಂಬಂಧಪಟ್ಟಂತೆ ಇರ್ತವೆ.
ಸೊ ಇವೆಲ್ಲವನ್ನು ಏನು ಮಾಡಿ ನೀವು ಡೀಟೇಲ್ ಆಗಿ ಓದ್ತಾ ಬರಬೇಕು. ಸೊ ಎಕ್ಸಾಮ್ ನಿಯರ್ ಇದ್ದಾಗ ಜಾಸ್ತಿ ಕನ್ನಡ ಇಂಗ್ಲೀಷನ್ನು ನೋಡ್ತಾ ಬರಬೇಕು. ನಾವು ಇವಾಗಿಂದ ಯಾವ್ದು ಆರಂಭ ಮಾಡ್ಬೇಕಂದ್ರೆ ನಿಮ್ಮ ಸಬ್ಜೆಕ್ಟ್ ಯಾವುದೋ ಉದಾಹರಣೆಗೆ ಸೈನ್ಸ್ ಅವ್ರು ಇದ್ದರೆ ಸೈನ್ಸ್ ಇವಾಗಿಂದ ಓದ್ತಾ ಬನ್ನಿ. ಸೊ ಅದು ಬಿಟ್ಟು ಸೋಷಿಯಲ್ ಸೈನ್ಸ್ ಇದ್ದವರು ಸೋಷಿಯಲ್ ಸೈನ್ಸ್ ಇವಾಗಿಂದ ಓದ್ತಾ ಬನ್ನಿ. ಸೊ ಮೇಜರಾಗಿ ಮತ್ತು ಇನ್ನೊಂದು ಸಬ್ಜೆಕ್ಟ್ ಓದಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಸೈಕಾಲಜಿ, ಮನೋವಿಜ್ಞಾನ ಐತಲ್ಲ. ಸೊ ಅದನ್ನು ಯಾರು ಇವಾಗಿಂದ ಓದ್ತೀರ ಅದನ್ನು ಡೈಲಿ 1 hour ಓದಲೇಬೇಕು. ಡೈಲಿ 1 ತಾಸು ಏನು ಮಾಡ್ಬೇಕು, ನೀವು ಓದಲೇಬೇಕು. ಸೊ ಯಾರಾದರೂ ಡೈಲಿ 1 ತಾಸು ಯಾರು ಓದ್ತೀರ ಅವ್ರಿಗೆ ಗ್ರಿಪ್ ಸಿಗುತ್ತೆ. ಈ ಸೈಕಾಲಜಿ ಓದೋಕ್ಕಿಂತ ಮೊದಲು ಏನು ಮಾಡ್ಬೇಕಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಬರಬೇಕು. ಪ್ರಶ್ನೆ ಪತ್ರಿಕೆ ಬಿಡಿಸಿದ್ರೆ ಮಾತ್ರ ಇದೇನಾಗುತ್ತೆ, ಅರ್ಥ ಆಕೈತೆ ನಿಮಗೆ. ಪ್ರಶ್ನೆ ಪತ್ರಿಕೆ ಬಿಡಿಸಿದ್ರೆ ಮಾತ್ರ ಈಸಿಯಾಗಿ ಇದು ಅರ್ಥ ಆಗುತ್ತೆ. ಇಲ್ಲಾಂದರೆ ಪ್ರಶ್ನೆ ಯಾವ ರೀತಿ ಸ್ವರೂಪ ಯಾವ ಥರ ಬರ್ತಾವೆ ಅಂತೇಳಿ ನಿಮಗೆ ಸರಿಯಾಗಿ ಅರ್ಥ ಆಗಂಗಿಲ್ಲ. ಹೀಗಾಗಿ ಮೊದಲನೇದಾಗಿ ನೀವು ಏನು ಮಾಡೋಕ್ಕೆ ಸ್ಕೋರ್ ಮಾಡ್ಬೇಕಂದ್ರೆ ಪ್ರಶ್ನೆ ಪತ್ರಿಕೆ ಅವಶ್ಯವಾಗಿ ಬಿಡಿಸಲೇಬೇಕು ನೀವು. ಸೊ ಪ್ರಶ್ನೆ ಪತ್ರಿಕೆಯನ್ನು ಯಾರು ಹೆಚ್ಚು ಹಳೆ ಪ್ರಶ್ನೆ ಪತ್ರಿಕೆಯನ್ನು ಏನು ಮಾಡಬೇಕು, ಬಿಡಿಸ್ಬೇಕು. ಹಳೆ ಪ್ರಶ್ನೆ ಪತ್ರಿಕೆಯನ್ನು ಯಾರು ಬಿಡಿಸ್ತೀರ ಅವ್ರದ್ದು ಹಳೆಯ ಪ್ರಶ್ನೆ ಪತ್ರಿಕೆ ಪ್ರಮುಖವಾಗಿ ಬಿಡಿಸಲೇಬೇಕು ನೀವು. ಪ್ರಶ್ನೆ ಪತ್ರಿಕೆ ಬಿಡಿಸಲೇಬೇಕು. ಸೊ ಇದರಲ್ಲಿ ವೆಬ್ಸೈಟಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಇಲ್ಲ ಯಾವುದಾದ್ರೂ ಒಂದು ಕ್ವಶನ್ ಬ್ಯಾಂಕನ್ನು ಏನು ಮಾಡಬೇಕು, ನೀವು ತೊಗೊಂಡ್ಬಿಟ್ಟು ಅಧ್ಯಯನ ಮಾಡ್ತಾ ಬರಬೇಕು. ಯಾಕಂದರೆ ಸೊ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರ್ತವೆ, ಯಾವ ಟಾಪಿಕ್ ಮೇಲೆ ಅತಿ ಹೆಚ್ಚು ಬಾರಿ ಪ್ರಶ್ನೆ ಕೇಳಿದ್ದಾರೆ, ಇದೆಲ್ಲ ನೋಡ್ತಾ ಬಂದ್ರೆ ನೀವೇನು ಮಾಡ್ಬೋದು, ಈಸಿಯಾಗಿ ಇದನ್ನು ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಅದೇ ರೀತಿ ಸ್ಕೋರ್ ಕೂಡ ಮಾಡ್ಬೋದು. ಸೊ ಅತಿ ಹೆಚ್ಚು ನನ್ನ ಸಜೆಷನ್ ಏನಪ್ಪ ಅಂದರೆ ಯಾರೆಲ್ಲ ಒಂದು ಬುಕ್ಕ ಅಡಾಪ್ಟ್ ಯಾರೋ ಒಬ್ರು ನೋಟ್ಸ್ ಮಾಡಿರ್ತಾರೆ ಅವ್ರ ನೋಟ್ಸ್ ತೊಗೊಂಡು ನೀವು ಓದೋದು ಅವಶ್ಯಕತೆ ಇಲ್ಲ. ನೋಟ್ಸ್ ಓನಾಗಿ ನಿಮ್ಮದೇ ಆದಂಥ ನೋಟ್ಸ್ ಇರಬೇಕು. ನಿಮ್ಮ ನೋಟ್ಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಏನು ಮಾಡಿರಿ, ಬುಕ್ ಒಳಗೆ ಈ ಥರ ಉದಾಹರಣೆ ಹೇಳೋದಾದ್ರೆ ನಾವು ಇಲ್ಲಿ ನೋಡ್ತಾ ಬರ್ಬೋದು. ಇಲ್ಲಿ ಸೊ ಉದಾಹರಣೆ ನಾನು ಓದಿರೋದು ಹೇಳ್ತಾಯಿದ್ದೀನಿ. ಇಲ್ಲಿ ನೋಡಿದ್ದು ಹೈಸ್ಕೂಲ್ ಬುಕ್ ಇದೆ, 10th ಬುಕ್ ಇದೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಸಂಬಂಧಿಸಿದಂತೆ ನೋಡಿದ್ದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಪ್ರಮುಖ ಅಂಶಗಳು ಬರ್ತಿದ್ದಾವಲ್ಲ ಇವನು ಮಾರ್ಕ್ ಮಾಡ್ತಾ ಓದ್ತಾ ಬನ್ನಿ. ಸೊ 1919 ಏಪ್ರಿಲ್ 6ರಂದು ಒಂದು ಬೃಹತ್ ಹರತಾಳ ನೋಡಿ. ಇದು ಏನಾಗೈತಲ್ಲ ಇದು ಮೇನ್ ಪಾಯಿಂಟ್ ನೀವೇನು ಮಾಡೋಕೆ ಇದನ್ನು ಹೈಲೈಟ್ ಮಾಡ್ತಾ ಬರಬೇಕು. ಸೊ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಹೇಳೋದಾದ್ರೆ ನಿಮಗೆ ಒಂದು ಪ್ರಮುಖ ನಮ್ಮ ನೋಟ್ಸ್ ಮಾಡೋಕ್ಕಾಗಲ್ಲ ಸರ್, ಭಾಳ ಲೇಟ್ ಆಗುತ್ತೆ ಅನ್ನೋರು. ಸೊ ಇನ್ನೂ ಟೈಮ್ ಜಗ್ಗಿದೆ, ನೋಟ್ಸ್ ಮಾಡಿದರೆ ಭಾಳ ಒಳ್ಳೆಯದು. ಆಗಿಲ್ಲ ಅಂದರೂ ಕೂಡ ನೀವೇನು ಮಾಡ್ಬೋದು, ಸೊ ಮೇನ್ ಪಾಯಿಂಟ್ ನೋಡಿ ಈ ಥರ ಹೈಲೈಟ್ ಮಾಡ್ತಾ ಬರ್ಬೋದು. ಈ ಥರ ಹೈಲೈಟ್ ಮಾಡಿ ಓದ್ತಾ ಬಂದ್ರಿ ಅಂದ್ರೆ ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಂದ್ರೆ ಎಕ್ಸಾಮ್ ಟೈಮಲ್ಲಿ ನಿಮಗೆ ರಿವಿಷನ್ ಭಾಳ ಇಂಪಾರ್ಟೆಂಟ್. ನೀವು ವರ್ಷಗಂಟ್ಲೆ ಓದಿರಲ್ಲ, ಕೊನೆಯದಾಗಿ ನಾವು ರಿವಿಷನ್ ಮಾಡಿಲ್ಲ ಅಂದರೆ ಎಕ್ಸಾಮ್ ಪಾಸ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಭಾಳ ಈ ಇತ್ತೀಚೆಗೆ ಕ್ವಶನ್ ಪೇಪರ್ ಏನು ಬರ್ತಾಯಿದೆ, ಭಾಳ ಡೆಪ್ತಾಗಿ ಬರ್ತಾಯಿದೆ. ಹೀಗಾಗಿ ನೀವೇನು ಮಾಡಿ ದಯವಿಟ್ಟು ಇದನ್ನೇನು ಪಾಯಿಂಟ್ಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಸೊ ಪದೇ ಓದ್ಬೇಕಾದ್ರೆ ಫಸ್ಟ್ ಟೈಮು ಸ್ವಲ್ಪ ಸಮಯ ತೊಂದರೂ ಪರವಾಗಿಲ್ಲ, ಲೈನ್ ಟು ಲೈನ್ ಕೊನೆವರೆಗೆ ಓದ್ತಾ ಬರಬೇಕು. ನೀವೇನು ಮಾಡಬೇಕು, ಸೊ ಪ್ರತಿಯೊಂದು ಲೈನ್ ಟು ಲೈನ್ ಏನು ಮಾಡಬೇಕು, ಓದ್ತಾ ಬರಬೇಕು. ಎಲ್ಲ ಇಂಪಾರ್ಟೆಂಟ್. ಭಾಳ ಜನ ಏನು ಓದ್ತಾ ಇರ್ತಾರೆ, ಪುಸ್ತಕ ಆರಂಭ ಮಾಡ್ತಾರೆ, ಕೊನೆಯದಾಗಿ ಯಾವಾಗಲೂ ಹೈಸ್ಕೂಲ್ ಬುಕ್ಕಲ್ಲಿ 6, 7ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಕೊಟ್ಟರೆ ಖಂಡಗಳ ಬಗ್ಗೆ ಏನು ಮಾಡಿದ್ದಾರೆ, ಸೊ ಕೊನೆಯದಾಗಿ ಕೊಟ್ಟಿರ್ತಾರೆ. ಖಂಡಗಳ ಬಗ್ಗೆ ಎಲ್ಲಿ ಕೊಟ್ಟಿರ್ತಾರೆ, ಪುಸ್ತಕ ಕೊನೆಯದಾಗಿರುತ್ತೆ. ಸೊ ಖಂಡಗಳ ಬಗ್ಗೆ ಕೂಡ ಸರಿಯಾಗಿ ಓದಿರೋದಿಲ್ಲ. ಪ್ರತಿಯೊಂದು ಚಾಪ್ಟ್ರು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು TET ಸ್ಕೋರ್ ಮಾಡಬೇಕು, ಪಾಸ್ ಮಾಡಬೇಕು ಅನ್ನೋರು ಸೊ 6ರಿಂದ 10ನೇ ತರಗತಿಯನ್ನು ಕಂಪಲ್ಸರಿಯಾಗಿ ಓದಲೇಬೇಕು. ಅದರ ಜೊತೆಗೆ ಭಾಳ ಜನ ಇದಿಷ್ಟ ಓದಿಬಿಟ್ರೆ ಸಾಕಾಗಲ್ಲ, ಸೊ ಸಾಕಾಗಲ್ಲ. ಅದ್ರ ಜೊತೆಗೆ ಮತ್ತೇನು ಮಾಡ್ಬೇಕಪ್ಪ ಅಂದ್ರೆ ಇದ್ರ ಜೊತೆಗೆ ಪೆಡಗಾಗಿ ಸಂಬಂಧಿಸಿದಂಥ ಪ್ರಮುಖ 15ರಿಂದ ಸೊ 18, 20ರವರೆಗೆ ಕ್ವಶನ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಬರ್ತವೆ. ಸೊ ಈ ಬೋಧನಾಶಾಸ್ತ್ರ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಈ ಬೋಧನಾಶಾಸ್ತ್ರವನ್ನು BEdನಾಗ ನೀವು ಅಧ್ಯಯನ ಮಾಡಿರ್ತೀರ, ಅದನ್ನು ಡೆಪ್ತಾಗಿ ಅಧ್ಯಯನ ಮಾಡಲ್ಲ. ಸೊ ಇದನ್ನೇನು ಮಾಡಿರಿ, ಮತ್ತೊಂದು ಸಲ ಏನೋ ಎಕ್ಸಾಮ್ ಮೂಮೆಂಟ್ ಆದ್ರೂ ಅದಕ್ಕೆ ಮುಂಚೆ ಮೊದಲು ಓದಿ ಮುಗಿಸೋದು ಭಾಳ ಬೆಟರ್. ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಸೊ ಆ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು, ರಿವಿಷನ್ ಮಾಡ್ತಾ ಹೋದ್ರಿ ಅಂದ್ರೆ ನಿಮಗೆ ಭಾಳ ಈಸಿ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಮೊದಲು ನೀವೇನು ಮಾಡಿರಿ, 6ರಿಂದ 10ನೇ ತರಗತಿ ಬುಕ್ಕನ್ನು ಯಾವ್ದು ಸೋಷಿಯಲ್ ಸೈನ್ಸ್ ಆಗಿರಲಿ ಇಷ್ಟು ಓದಿ. ನಂತರ ಪ್ಲಸ್ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ ಕಂಪಲ್ಸರಿಯಾಗಿ ನೀವು ಇತ್ತೀಚೆಗೆ ಓದಲೇಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ 2024 ನೋಡಿದಾಗ ಸೊ ಭಾಳ ಏನಾಗಿದೆ, PUC ಲೆವೆಲಲ್ಲಿ ಕ್ವಶನ್ ಬಂದಿದೆ, ಅಂದರೆ ಹೇಳಿಕೆ ರೂಪದಲ್ಲಿ ಬಂದಿದ್ದಾವೆ. ಹೀಗಾಗಿ ನೀವೇನು ಮಾಡೋಕು, ಸೊ 2024 ಗಮನದಲ್ಲಿ ಇಟ್ಕೊಂಡು ಕೂಡ ನೀವೇನು ಮಾಡೋದು, ಸೆಕೆಂಡ್ PUCವರೆಗೆ ನೀವು ಅಧ್ಯಯನ ಮಾಡಿದರೆ ಸೊ ನಿಮ್ಮ ಮಾರ್ಕ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಆಗಂಗಿಲ್ಲ. ಇದು ಏನು ಮಾಡೋಕೆ, ಎಕ್ಸಾಮ್ ನೋಟಿಫಿಕೇಷನ್ ಆಗೋದ್ರೊಳಗೆ ಮಿನಿಮಮ್ 2 ಸಲ ಓದಿರಲೇಬೇಕು. ನೀವು ಮಿನಿಮಮ್ 2 ಸಲ ಓದಿದ್ರೆ ಸೊ ಮತ್ತು ನೋಟಿಫಿಕೇಷನ್ ಆದ ನಂತರ ಮತ್ತು 2ರಿಂದ 3 ಸಲ ಓದಿದ್ರೆ ಸೊ ನಿಮ್ಮದು ಮಿನಿಮಮ್ ಎಷ್ಟಾಗುತ್ತಪ್ಪ ಅಂದ್ರೆ 110 ಅಬೋವ್ ಆಗುತ್ತೆ.
ಸೊ ಸ್ಕೋರ್ ಎಷ್ಟು ಮಾಡ್ಬೋದು, ಹೊಸಬ್ರು ಇದ್ದೀರಂದ್ರೂ ಕೂಡ 110 ಮೇಲೆ ಸ್ಕೋರ್ ಮಾಡ್ತಾ ಬರ್ಬೋದು. ಮೊದಲ ಪ್ರಯತ್ನದಲ್ಲಿ ಪಾಸ್ ಇದು ಆಲ್ರೆಡಿ ಹೇಳಿದ್ದೀನಿ. ಮೊದಲ ಪ್ರಯತ್ನದಲ್ಲಿ ಪಾಸ್ ಮಾಡ್ಬೇಕಂದ್ರೂ ಕೂಡ ಇಷ್ಟೇ. ಸೊ ಏನು ಮಾಡ್ಬೇಕಂತ ಹೇಳಿದ್ದೀನಿ, 6ರಿಂದ 10ನೇ ಕ್ಲಾಸ್ವರೆಗೆ ಏನು ಮಾಡಿರಿ, ಕಂಪಲ್ಸರಿಯಾಗಿ ನೋಟಿಫಿಕೇಷನ್ ಆಗೋದ್ರೊಳಗಾಗಿ ನೀವು ಮಿನಿಮಮ್ 2 ಸಲ 6ರಿಂದ 10ನೇ ಕ್ಲಾಸ್ ಏನು ಮಾಡಬೇಕು, ಮಿನಿಮಮ್ 2ರಿಂದ 3 ಸಲ ಓದಲೇಬೇಕು. ಸೊ ಯಾರು 2ರಿಂದ 3 ಸಲ ಓದಿ ನೋಟಿಫಿಕೇಷನ್ ಆದಾಗ ಮತ್ತೆ ಒಂದು 2ರಿಂದ 3 ಸಲ, ಯಾಕಂದ್ರೆ 2-3 ಸಲ ನೀವೇನಾದರೂ ಓದಿದ್ರಿ ಅಂದ್ರೆ ನಿಮಗೇನೈತಿ ಡೈಲಿ 2 ಬುಕ್ಕ ಮುಗಿಸ್ಬೋದು ನೀವನ್ನ. ಸೊ ಎಕ್ಸಾಮ್ ಟೈಮಲ್ಲಿ ಏನು ಮಾಡ್ಬೋದು, ಡೈಲಿ 2 ಬುಕ್ಕನ್ನು ರಿವಿಷನ್ ಮುಗಿಸ್ಬೋದು. ಸೊ ಅಂದರೆ ನೀವು ಪಾಯಿಂಟ್ಸ್ ಥರ ಕೀ ಪಾಯಿಂಟ್ಸ್ ಥರ ಮಾಡಿದರೆ, ಪಾಯಿಂಟ್ಸ್ ಬೇಕಂದರೆ ಎಕ್ಸಾಮ್ ಮೂಮೆಂಟ್ ಇನ್ನೊಂದು ವಾರ ಇದ್ದಾಗ ರಿವಿಷನ್ ಮಾಡ್ಕೊಳ್ಳಿ. ಸೊ ಬುಕ್ಸ್ ಮಾತ್ರ 8 ಸಲ ಪದೇ ಓದ್ತೀರ, ನಿಮಗೆ ಪ್ರತಿ ಸಲ ಹೈಸ್ಕೂಲ್ ಬುಕ್ ಪ್ರತಿ ಸಲ ಓದಿದಾಗ ಹೊಸ ಅಂಶ ಸಿಗುತ್ತೆ. ಅದನ್ನು ನನಗೆ ಕಂಡು ಬಂದ ವಿಷಯ ಆಗಿರ್ತದೆ ಇದು. ಸೊ ಹಾಗಾಗಿ ದಯವಿಟ್ಟು ಹೈಸ್ಕೂಲ್ ಬುಕ್ ಯಾರು ನೀಟಾಗಿ ಓದ್ತೀರಾ, ಓನಾಗಿ ನೋಟ್ಸ್ ಮಾಡ್ತೀರಾ, ನಿಮ್ಮದು ಸೊ ಸ್ಕೋರ್ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆರಾಮಾಗಿ ಕ್ಲಿಯರು ಮಾಡ್ತೀರಾ, ಸ್ಕೋರು ಮಾಡ್ತಾ ಬರ್ತೀರಾ. ಹಾಗಾಗಿ ಮೊದಲ ಪ್ರಯತ್ನ ಅಂದರೆ ಮೊದಲ ಇರಲಿ, ಸೊ ನಂತರ ಆಗಿರಲಿ, ನೀವೇನು ಮಾಡಿ ನಿಮ್ಮ ಸಬ್ಜೆಕ್ಟ್ನಲ್ಲಿ ಗ್ರಿಪ್ ಬರಲೇಬೇಕು. ಸೊ ಯಾಕಂದ್ರೆ ಸೈಕಾಲಜಿ ಎಷ್ಟು ಓದಿದ್ರು ಸ್ವಲ್ಪ 20 ಮಾಡಿದರೆ ಒಳ್ಳೆ ಸ್ಕೋರ್, 20ರಿಂದ ಎಷ್ಟು ಮಾಡ್ಬೋದು, 25 ಮಾಡಿದರೆ ಒಳ್ಳೆ ಸ್ಕೋರ್ ಆಗಿರುತ್ತೆ. 25 ಮಾಡೋದು ಭಾಳ ಕಷ್ಟ, ಯಾಕಂದ್ರೆ 22, 23 ಮಾಡೈತಂದ್ರೆ ಉತ್ತಮ ಅಂಕ ಅಂತ ಹೇಳ್ತಾ ಬರ್ಬೋದು. ಸೊ ಯಾಕಂದ್ರೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಹೆಚ್ಚಿರ್ತದೆ. ಸೊ ಹೀಗಾಗಿ ನೀವು ಸರಿಯಾಗಿ ಓದ್ತಾ ಬನ್ನಿ. ಸೊ ಎಷ್ಟು ತೊಗೊಂಡ್ರೆ ಎಲಿಜಿಬಲ್ ಅಂತ, ಯಾಕಂದ್ರೆ ಹೊಸಬ್ರಿಗೆ ಹೇಳ್ತಾ ಇದ್ದೀನಿ ಇಲ್ಲಿ, ಎಷ್ಟು ತೊಗೊಂಡ್ರೆ SC ST ಇವ್ರು ಎಷ್ಟು ತೊಗೋಬೋದಪ್ಪ ಅಂದ್ರೆ 83 ತೊಗೊಂಡ್ರೆ ಎಲಿಜಿಬಲ್ ಆಗ್ತೀರ. ಸೊ ಅದೇ ರೀತಿ OBC ಅವರು GM ಕ್ಯಾಟಗರಿ ಅವರು ಎಷ್ಟು ತೊಗೋಬೇಕಂದ್ರೆ ಮಿನಿಮಮ್ 90 ತೊಗೊಂಡ್ರೆ ನೀವು ಕ್ವಾಲಿಫೈ ಆಗ್ತೀರ. ಸೊ ನಾಳೆ ನೋಡಿರಿ 85 ಮತ್ತು 90 ಇಟ್ಕೊಂಡು ತಲೆಗೆ ಇಟ್ಕೊಂಡು ಓದಕ್ಕೆ ಹೋಗ್ಬಿಟ್ರಿ. ಯಾವಾಗಲೂ ನಿಮ್ಮ ಸ್ಕೋರು ಸೊ ಏನು ಬರಬೇಕು, 110 ಅಬೋವ್ ಇರಬೇಕು. ಸೊ 110 ಅಬೋವ್ ಇದ್ದರೆ ಸೊ ನಿಮ್ಗೆ ನಾಳೆ GPT ಆಗಿರಲಿ ಮುಂದೆ ಬೇರೆ HSTRಗೆ ಅಳವಡಿಸ್ತಾರೆ ಅಂತ ಹೇಳಿದ್ದಾರೆ. ಸೊ GPTಗೆ ಮತ್ತು ಮಿನಿಮಮ್ ಎಷ್ಟು ಹಿಡಿತಾರೆ, 20% ಇದನ್ನು ಹಿಡಿತಾರೆ. ಸೊ ಆ ಟೈಮ್ನಲ್ಲಿ ನಿಮಗೆ ಏನಾಗುತ್ತೆ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಪಾಯಿಂಟಲ್ಲಿ ಹೊರಗೆ ಬರ್ತಕ್ಕಂಥ ಸಾಧ್ಯತೆ ಭಾಳ ಜನ ಇರ್ತಾರೆ ನಾಳೆ ಜಾಬ್ಲಿಂದ. ಸೊ ಹೀಗಾಗಿ ನೀವೇನು ಮಾಡಿರಿ, 110 ಅಬೋವ್ ಮಾಡ್ಬೇಕಂತ ತಲೆಗೆ ಇಟ್ಕೊಂಡು ಓದಿ. ನೀವೇನು ಅಷ್ಟ್ರ ಮೇಲೆ ಮಿನಿಮಮ್ ಮಾಡಲೇಬೇಕು. ಸೊ ನೀವೇನಾದರೂ 90 ಮಾಡ್ಬೇಕು ಅಂದ್ಕೊಂಡು ಓದಿದ್ರೆ ಕ್ವಶನ್ ಪೇಪರ್ ಏನಾರ ಹೆಚ್ಚು ಕಡಿಮೆ ಬಂತಂದ್ರೆ ನೀವು 80 ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ವಿ. ಸೊ ಸ್ಕೋರ್ ಕಡೆ ನಿಮಗೆ ಗಮನ ಇಟ್ಕೊಂಡು ಸೊ ಮುಂದೆ ನೋಟಿಫಿಕೇಷನ್ GPT ಆಗ್ತವೆ. ಈ TET ಆದ ತಕ್ಷಣ GPT ಕಂಪಲ್ಸರಿ ಆಗೇ ಆಗ್ತವೆ. GPT ಆಗಿಲ್ಲ ಅಂದರೂ ಈ PST ಇದಾವೆ, PST ಪೇಪರ್ 1 ಆಧಾರಿಗೆ ಅವಕಾಶ ಕೊಡ್ತಾರಂತ ಸ್ವಲ್ಪ ಜನ ಹೇಳ್ತಾಯಿದ್ದಾರೆ. ಕೋರ್ಟ್ ಇದ್ರ ಪ್ರಕಾರ PSTನ B.Ed ಆಧಾರಿಗೆ ಕೊಡಲ್ಲ ಅಂತ ಭಾಳ ಜನ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಅದು ಮುಂದೆ ಏನಾಗುತ್ತೆ, ಅವಕಾಶ ಸಿಗುತ್ತೋ ಇಲ್ಲೋ. ಎರಡನೇ ಮಾತು, ನಾವೇನಾಗಿರ್ಬೇಕು, ಈಗಿನ ಕಾಂಪಿಟೇಷನ್ಗೆ ಪೂರ್ವ ತಯಾರಿ ಮಾಡಿ ಸಿದ್ಧವಾಗಿರ್ಬೇಕು. ಯಾವ ಥರ ಬರಲಿ ಕ್ವಶನ್ ಪೇಪರು, ನಾವು ರೆಡಿಯಾಗಿರ್ಬೇಕು. ಸೊ ನಮಗೆ ಬೇಕಾಗಿರೋದು ಒಂದು ಪೋಸ್ಟು, ಎಷ್ಟಾದರೂ ನೋಟಿಫಿಕೇಷನ್ ಆಗಲಿ. GPT ಆಯ್ತು ಅಂದ್ರೆ ಕೂಡ ಚೆನ್ನಾಗಿ ಸ್ಕೋರ್ ಮಾಡ್ಕೊಂಬಿಟ್ಟು TETನ ಸ್ಕೋರ್ ಮಾಡ್ಕೊಂಬಿಟ್ಟು ನಾವು ರೆಡಿಯಾಗಿದ್ದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಷ್ಟೆಲ್ಲ TETಗೆ ಸಂಬಂಧಿಸಿದಂಥ ಪ್ರಮುಖ ಮಾಹಿತಿ ಇದಾಗಿತ್ತು. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನಿಮ್ಮ ಸಹಕಾರ ಇಲ್ಲ ಅಂತ ಕೇಳ್ತಾ, ಸೊ ಮತ್ತು TETಗೆ ಸಂಬಂಧಿಸಿದಂತೆ ಮತ್ತೆ ನಾವು ತರಗತಿಯನ್ನು ಮಾಡ್ತಾ ಬರ್ತೀವಿ. ಇಂಪಾರ್ಟೆಂಟು ಪ್ರಮುಖವಾದ TETಗೆ ಸಂಬಂಧಿಸಿದಂತೆ PDF ಕೂಡ ಸಾಧ್ಯವಾದರೆ ಸೊ ಹಾಕ್ತಾ ಬರ್ತೀವಿ. ನಮ್ಮ ಟೆಲಿಗ್ರಾಮಲ್ಲಿ PDF ಏನು ಮಾಡ್ತೀವಿ ಹಾಕ್ತಾ ಬರ್ತೀವಿ. ಸೊ ಹೀಗಾಗಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.